ಈಗಾಗಲೇ ವಿಡಿಯೋನ ಬಿಗ್ ಬಾಸ್ ಕನ್ನಡ 13 ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನಗ್ ಗೊತ್ತಿರೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಲ್ವಾ. ಹಾಗೆ ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ಅಗ್ನಿ ಪರೀಕ್ಷೆ ಬಗ್ಗೆ ಮಾತಾಡಿದ್ವಿ. ಇವತ್ತು ಅಗ್ನಿ ಪರೀಕ್ಷೆ ಅಂದ್ರೆ ಏನು ಎತ್ತ, ಅಪ್ಲಿಕೇಶನ್ ಹಾಕಿದವರು, ಹಾಕ್ಬೇಕು ಅನ್ಕೊಂಡವರು ಎಲ್ಲ ಈ ವಿಡಿಯೋನ ತಪ್ಪದಾಗಿ ನೋಡಿ. ಕನ್ನಡದಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಅಂತ ಕೆಲವೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಎಲ್ರಿಗೂ ಈ ಅಗ್ನಿ ಪರೀಕ್ಷೆ ಅಂದ್ರೆ ಏನಿರ್ಬೋದು ಅನ್ನೋ ಕ್ವಶನ್ ಮಾರ್ಕ್ ಇರುತ್ತಲ್ವಾ. ನಾನು ಆಲ್ರೆಡಿ ತೆಲುಗಲ್ಲಿ ನೋಡಿದೀನಿ, ಅದಕ್ಕೋಸ್ಕರ ಆ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡೋಣ. ಯಾರಿಗಾರು ಇದು ಉಪಯೋಗ ಆದ್ರೆ ಆಗ್ಬೋದು. ಬಿಗ್ ಬಾಸ್ ಕನ್ನಡ ಒಳಗಡೆ ಎಂಟ್ರಿ ಕೊಡೋರಿಗೆ ಮುಂಚಿತವಾಗಿ ಈ ಅಗ್ನಿ ಪರೀಕ್ಷೆ ಬಗ್ಗೆ ಸ್ವಲ್ಪ ಏನು ಎತ್ತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಮೊದಲು ಪ್ರವೇಶ ಮಾಡೋ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ, ಆತ್ಮವಿಶ್ವಾಸ, ಮನೋಬಲ, ಟಾಸ್ಕ್ ಪ್ರದರ್ಶನ ಮತ್ತು ಮನರಂಜನಾ ಸಾಮರ್ಥ್ಯವನ್ನು ಸಾಬೀತು ಮಾಡ್ಕೋಬೇಕು. ನಿಮಗೆ ಏನೇನಿದೆ, ನಿಮ್ಮ ವ್ಯಕ್ತಿತ್ವ ಯಾವ ತರ ಇದೆ, ಆತ್ಮವಿಶ್ವಾಸ ಇದೆಯಾ, ಎಷ್ಟಿದೆ, ಏನ್ ಕತೆ ಎಲ್ಲದನ್ನು ಫಸ್ಟ್ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಮನ್ನ ಅವರು ಟೆಸ್ಟ್ ಮಾಡ್ತಾರೆ. ಯಾವ ತರ ಟೆಸ್ಟ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಗೇಮ್ಸ್ಗಳು ಸ್ಟ್ರಾಂಗ್ ಆಗಿ ಇರ್ತವೆ. ಅಗ್ನಿ ಪರೀಕ್ಷೆ ಅಂದ್ರೂ ನಿಜವಾಗ್ಲೂ ಅದೊಂದು ಟಫ್ ಟಾಸ್ಕ್. ನಿಮ್ಗೆ ಅದ್ರೊಳಗಡೆ ಗೆದ್ದು ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಖಂಡಿತವಾಗ್ಲೂ ನೀವು ಬಿಗ್ ಬಾಸ್ ಅಲ್ಲಿ ಸಕ್ಸಸ್ ಆಗ್ಬೋದು. ಯಾಕೆಂದ್ರೆ ಈಗಾಗ್ಲೇ ತೆಲುಗು ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ನಾರ್ಮಲ್ ಸಾಮಾನ್ಯ ಜನರು ಅಗ್ನಿ ಪರೀಕ್ಷೆನ ಪಾಸ್ ಆಗಿ ಅಲ್ಲಿಂದ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಚೆನ್ನಾಗಿ ಆಟ ಆಡಿ ಹೊರಗಡೆ ಬಂದಿದ್ದಾರೆ. ಅದೇ ತರ ನಿಮಗೂ ಇದೊಂದು ಒಳ್ಳೆ ಅವಕಾಶ. ಮಿಸ್ ಮಾಡ್ಕೋಬೇಡಿ. ಅಗ್ನಿ ಪರೀಕ್ಷೆ ಅಂತ ಭಯ ಬೀಳ್ಬೇಡಿ. ಟಾಸ್ಕ್ ಗಳನ್ನ ಗೆಲ್ಬೇಕು, ಧೈರ್ಯ ತೋರಿಸ್ಬೇಕು, ನಿಮ್ಗಿರೋ ಸಾಮರ್ಥ್ಯ ಏನಿದೆ ಅಂತ ತೋರಿಸ್ಬೇಕು, ನಿಮ್ಮ ವ್ಯಕ್ತಿತ್ವನ ತೋರಿಸ್ಬೇಕು. ಇದೆಲ್ಲ ಇರೋದು ಅಗ್ನಿ ಪರೀಕ್ಷೆ ಅಷ್ಟೇ. ಕೇವಲ ರಾಮ ಸೀತೆನ ಅಗ್ನಿ ಪರೀಕ್ಷೆ ಮಾಡಿದವ್ರ ತರ ಅಲ್ಲ ಇದು. ನಾರ್ಮಲ್ ಆಗಿ ನಮಗಿರೋ ಶಕ್ತಿ ಏನಿದೆ ಅಂತ ಅವರು ಜಡ್ಜ್ಗಳು ಚೆಕ್ ಮಾಡ್ತಾರೆ. ಇದ್ರೊಳಗಡೆ ಕೂಡ ಜಡ್ಜ್ ಇರ್ತಾರೆ. ಎಲ್ಲೋ ನೋಡದೆ ಒಂದ್ ಕಡೆ ಗಿಲ್ಲಿ ಬರ್ತಾರೆ ಅಂತ. ಯಾಕೆಂದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಕೂಡ ಹಳೆ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಬಿಗ್ ಬಾಸ್ ಅಲ್ಲಿ ಗೆದ್ದಿರೋರು ಅಂತವ್ರೇನೆ ಅಗ್ನಿ ಪರೀಕ್ಷೆ ಒಳಗಡೆ ಜಡ್ಜ್ ಆಗಿ ಬಂದು ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಕಾಮನ್ ಪೀಪಲ್ ಅನ್ನ. ಅದೇ ತರ ಕನ್ನಡದಲ್ಲಿ ಕೂಡ ಇರಬಹುದೇನೋ, ಗೊತ್ತಿಲ್ಲ ನನ್ಗೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ಇದೆ ಅನ್ನೋದು ಕೂಡ ನನ್ಗೇನು ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಈ ಒಂದು ಅಗ್ನಿ ಪರೀಕ್ಷೆ ಅಂದ್ರೆ ಏನು ಎಂತ ಅಂತ ಕನ್ನಡದಲ್ಲಿ ಕೂಡ ಹೇಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇನೆ. ಟಾಸ್ಕ್ಗಳು ಅಷ್ಟೇ, ಕೆಲವೊಂದು ಸ್ಯಾಕ್ರಿಫೈ ಮಾಡುವಂತದ್ದು ಕೊಡ್ತಾರೆ ಟಾಸ್ಕ್. ಇನ್ನೊಂದು ನಿಮ್ಗೆ ಇಷ್ಟವಾದ ವಸ್ತುನ ಹಾಳು ಮಾಡಿ ಅಂತ ಹೇಳ್ತಾರೆ. ಫೋನ್ ಉದಾಹರಣೆ, ಫೋನ್ ತೆಗೆದು ಒಡೆದಾಕಿ ಅಂತ ಹೇಳೋದು ನೋಡ್ದೆ. ಪಾಪ ಕೆಲವರೆಲ್ಲ ತುಂಬಾ ಕಷ್ಟಪಟ್ಟು ತಗೊಂಡಿರೋ ಒಂದು ವಸ್ತುನ ಅದನ್ನ ಹಾಳು ಮಾಡ್ಬೇಕಂದ್ರೆ ಎಷ್ಟು ಇದಲ್ವಾ. ಕೆಲವರು ಹಾಳು ಮಾಡಲ್ಲ ಅಂತ ವಾಪಸ್ ಹೋದವರು ಇದಾರೆ. ಆ ತರ ಎಲ್ಲ ಇರುತ್ತೆ ಟಾಸ್ಕ್ಗಳು. ತೆಲುಗು ಅಲ್ಲಿ ಇದ್ದಿದ್ದು ಆಲ್ರೆಡಿ ಆಗಿರೋದು ಹೇಳ್ತಾ ಇರೋದು ನಾನು. ಅದನ್ನ ನೋಡಿದಾಗ ನಮಗೂ ಬೇಜಾರಾಗುತ್ತೆ. ಯಾಕೆ, ಏನೋ ಒಂದು ಸೆಂಟಿಮೆಂಟ್ ಇರುತ್ತೆ ಆ ವಸ್ತು ಬಗ್ಗೆ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋರಿಗೆ ಏನು ಆತರ ಒಂದು ಫೀಲಿಂಗ್ ಇರಬಾರ್ದು ಅಂತನ ಏನು ಅಂತ ಗೊತ್ತಿಲ್ಲ. ಬಟ್ ನಮ್ಗ ಅದನ್ನೆಲ್ಲ ಸ್ಯಾಕ್ರಿಫೈ ಬಿಗ್ ಬಾಸ್ ಮನೆ ಒಳಗೆ ಕೆಲವೊಬ್ರು ಹೇರ್ ಸ್ಯಾಕ್ರಿಫೈ ಮಾಡ್ಬೇಕು, ಆ ತರ ಎಲ್ಲ ಮಾಡಕ್ ಇವ್ರು ರೆಡಿ ಇದಾರಾ ಇಲ್ವಾ, ಏನ್ ಕತೆ ಅಂತ ಟೆಸ್ಟ್ ಮಾಡ್ತಾರೆ. ಅದಕ್ಕೆಲ್ಲ ರೆಡಿ ಆಗಿದ್ದು ನಿಮ್ಗೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಲೇಬೇಕು ನಾನು ಅನ್ನೋ ಒಂದು ಛಲ ಏನಾರು ಇದ್ರೆ ಇದಕ್ಕೆಲ್ಲ ರೆಡಿಯಾಗಿ ಅಗ್ನಿ ಪರೀಕ್ಷೆಗೆ ರೆಡಿ ಆಗ್ಬೇಕಷ್ಟೇನೆ. ಅಗ್ನಿ ಪರೀಕ್ಷೆ ಕೂಡ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇರೋ ತರಾನೇ ಪ್ರಾಸೆಸ್. ತುಂಬಾ ದಿವಸ ನಡೆಯುತ್ತೆ. ಅದು ಒಂದ್ ವಾರನ ಏನೋ ಇರುತ್ತೆ ಅಂತ ಕಾಣಿಸುತ್ತೆ. ನಮ್ಗೆ ಎಪಿಸೋಡ್ ಅಲ್ಲಿ ನೋಡಿರೋದು ನಾನು, ಸ್ವಲ್ಪ ತೋರಿಸಿರೋದು. ಅದ್ರೊಳಗಡೆ ಜಡ್ಜ್ ತೀರ್ಮಾನ ಮಾಡ್ತಾರೆ. ಮತ್ತೆ ಅದ್ರೊಳಗೆ ಕೂಡ ಪ್ರೇಕ್ಷಕರು ಕೂಡ ಒಪ್ಪಿಗೆ ಮಾಡ್ಬೇಕು ಅಂತ ಅನ್ಸುತ್ತೆ, ಓಟ್ ಹಾಕ್ಬೇಕು ಅಂತ ಅನ್ಸುತ್ತೆ. ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ನೋಡಿರೋದು. ಬಿಗ್ ಬಾಸ್ ಅಲ್ಲಿ ಯಾರು ನ್ಯಾಯಾಧೀಶರಾಗಿ ಬರ್ತಾರೋ ಅವರಿಗೆ ಓಕೆ ಆಗ್ಬೇಕು, ಪ್ಲಸ್ ಪ್ರೇಕ್ಷಕರಿಗೂ ಓಕೆ ಆಗ್ಬೇಕು ಅಂತ. ಸ್ನೇಹಿತರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ರೆ ಸಾಮಾನ್ಯ ಜನರು ಹೊಸ ಸ್ಪರ್ಧಿಗಳಿಗೆ ನೀಡುವ ಒಂದು ವಿಶೇಷ ಅವಕಾಶ. ಇಲ್ಲಿ ಸ್ಪರ್ಧಿಗಳು ವಿವಿಧ ಟಾಸ್ಕ್ಗಳು, ಸಂದರ್ಶನಗಳು ಮತ್ತು ಸವಾಲುಗಳ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು. ನ್ಯಾಯಾಧೀಶರು ಮತ್ತು ಪ್ರೇಕ್ಷಕರ ಮೆಚ್ಚುಗೆ ಪಡೆದವರು ಮಾತ್ರ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಅವಕಾಶ ಪಡೆಯುತ್ತಾರೆ. ಇದು ಕೇವಲ ಆಟವಲ್ಲ,
ನಿಮ್ಮ ವ್ಯಕ್ತಿತ್ವ, ಧೈರ್ಯ ಮತ್ತು ಮನೋರಂಜನಾ ಕೌಶಲ್ಯದ ನಿಜವಾದ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಎಂಟ್ರಿ ಕೊಡಕ್ಕೆ ಸಾಧ್ಯ. ಇದು ಒಂದ್ ವೇಳೆ ಕನ್ನಡದಲ್ಲಿ ಅಗ್ನಿ ಪರೀಕ್ಷೆ ಇದ್ರೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಧೈರ್ಯ ಇದ್ರೆ ಅಪ್ಲಿಕೇಶನ್ ಹಾಕಿ. ಆಡಿಷನ್ ವಿಡಿಯೋ 50 MB ಇರಬೇಕು ಅಂತ ಈಗ ಆಲ್ರೆಡಿ ಹೇಳಿದಿನಲ್ವಾ. ಅದೆಲ್ಲ ಕಲರ್ಸ್ ಕನ್ನಡದವರು ಕೊಟ್ಟಿದಾರಲ್ವಾ. ಅದನ್ನೆಲ್ಲ ನೋಡಿ ನೀಟಾಗಿ ರೂಲ್ಸ್ ಗಳನ್ನೆಲ್ಲ ಓದಿ ಸೈನ್ ಮಾಡಿ ಸಬ್ಮಿಟ್ ಮಾಡಿ ಅಗ್ನಿ ಪರೀಕ್ಷೆಗೆ ರೆಡಿ ಆಗಿ ಹೋಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಚೆನ್ನಾಗಿ ಆಟ ಆಡಿ ನಾವು ಸಪೋರ್ಟ್ ಮಾಡ್ತೀವಿ. ಯಾರೇ ಆಗಿರ್ಲಿ, ನಿಜವಾದ ಒಂದು ಒಳ್ಳೆ ವ್ಯಕ್ತಿತ್ವ ಚೆನ್ನಾಗಿ ಆಟ ಆಡೋರಿಗೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾಕೆ ಈ ವಿಡಿಯೋ ಮಾಡಿರೋದು ಅಂತಂದ್ರೆ, ಯಾರೋ ನಾನು ಇಷ್ಟಕ್ಕೆ ಮುಂಚೆ ಹಾಕಿರೋ ವಿಡಿಯೋದಲ್ಲಿ ಅಗ್ನಿ ಪರೀಕ್ಷೆ ಇರಬಹುದೇನೋ ಅಂತ ಹೇಳಿದ್ದೆ. ಅಗ್ನಿ ಪರೀಕ್ಷೆ ಅಂದ್ರೆ ಏನು ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡೋಣ, ಯಾರಿಗಾದ್ರೂ ಬೇಕು ಅಂತ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋರಿಗೆ ಒಂದು ಉಪಯೋಗ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ನಾನು ಕಾಯ್ತಾ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಬಿಗ್ ಬಾಸ್ ವಿಡಿಯೋ ಕೂಡ ಮಾಡ್ಬೇಕು ಅಂತ. ಏನ್ ನಡೆಯುತ್ತೆ ಏನು, ನಮ್ಗೆ ಇಷ್ಟ ಆದವ್ರ ಬಗ್ಗೆ ನಾವು ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಇಷ್ಟಕ್ಕೆ ಮುಂಚೆ ರಕ್ಷಿತಾ ವಿಡಿಯೋ ಕೂಡ ಸುಮಾರು ಮಾಡಿ ಹಾಕಿದ್ದೀನಲ್ವಾ. ಅದೇ ತರ ಈ ಸಲ ಕೂಡ ಮಾಡ್ಬೇಕು ಅನ್ನೋ ಆಟಗಳನ್ನ ನೋಡಿ ಎಂಜಾಯ್ ಮಾಡಿ. ಪರೀಕ್ಷೆ ಅನ್ನೋದು ಕನ್ನಡದಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಕನ್ನಡ ಬಿಗ್ ಬಾಸ್ 13 ಇರುತ್ತೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಒಂದನೇ ವಿಚಾರ. ಆದ್ರೆ ಎರಡನೇ ವಿಚಾರ, ಇದು ಎಲ್ರಿಗೂ ಇರಲ್ಲ. ಸಾಮಾನ್ಯ ಜನ ಯಾರು ಒಳಗಡೆ ಕಾಮನ್ ಪೀಪಲ್ ಹೋಗ್ಬೇಕು ಅಂತಂದ್ರೆ ಮಾತ್ರ ಈ ಅಗ್ನಿ ಪರೀಕ್ಷೆ ಇರುತ್ತೆ ಅಂತ ಒಂದು ಎಲ್ಲಾ ಕಡೆ ಓಡಾಡ್ತಿರೋ ಪ್ರಕಾರ ಕಾಮನ್ ಪೀಪಲ್ಗೆ ಜಾಸ್ತಿ ಚಾನ್ಸ್ ಇರೋದ್ರಿಂದ ಈ ಸಲ ಅಗ್ನಿ ಪರೀಕ್ಷೆ ಇರಬಹುದೇನೋ ಅನ್ನೋದು ಇನ್ನೊಂದು ವಿಚಾರ. ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ಆಲ್ರೆಡಿ ಕಂಪಲ್ಸರಿ ಇದ್ದೇ ಇರುತ್ತೆ. ಇವಾಗ 2-3 ಎಪಿಸೋಡ್ ಬಿಗ್ ಬಾಸ್ ಗಳಲ್ಲಿ ಕೂಡ ಅಗ್ನಿ ಪರೀಕ್ಷೆ ಇತ್ತು. ಎರಡನೇದು ಅನ್ಸುತ್ತೆ, ಎರಡನೇ ಸಲ ಅಗ್ನಿ ಪರೀಕ್ಷೆ ಕೂಡ ನಡೆದಿದೆ. ಇದು 3ನೇ ಸಲ ಅಂತ ಅನಿಸ್ತಾ ಇದೆ. ಇನ್ನು ಕನ್ನಡ ಬಿಗ್ ಬಾಸ್ ನಲ್ಲಿ ಫಸ್ಟ್ ಟೈಮ್. ಅದರಿಂದ ಇರುತ್ತೋ ಇಲ್ವೋ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಒಂದ್ ವೇಳೆ ಇದ್ರೆ ಈ ತರ ಪ್ರಿಪೇರ್ ಆಗಿ ಅನ್ನೋದಕ್ಕೋಸ್ಕರ ಇದು ಮಾಹಿತಿ ಅಷ್ಟೇ, ಬಿಟ್ರೆ ಇನ್ನೇನು ಅಲ್ಲ. ತೆಲುಗು ಅಲ್ಲಿ ಈ ತರ ಇತ್ತು, ಕನ್ನಡದಲ್ಲಿ ಈ ತರನು ಇರ್ಬೋದು, ಇಲ್ಲ ಬೇರೆ ತರನು ಇರ್ಬೋದು, ಅದು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಪ್ಯಾಟರ್ನ್ ಏನಿದೆ ಒಂದೇ ತರ ಇದೆ ಮಾಮೂಲಾಗಿ ಎಲ್ಲಾ ಕಡೆ ನೋಡಿದ್ರೆ. ಕೆಲವೊಂದು ನೋಡಕ್ಕೆ ಚೆನ್ನಾಗಿರುತ್ತೆ ಕೆಲವೊಂದು ಭಾಷೆಗಳಲ್ಲಿ, ಕೆಲವೊಂದು ಭಾಷೆಯಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಅದ್ರೊಳಗಡೆ ಕನ್ನಡ ಬಿಗ್ ಬಾಸ್ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಪ್ರತಿ ಸಲನು ಕನ್ನಡ ಬಿಗ್ ಬಾಸ್ ಸೂಪರ್ ಆಗಿರುತ್ತೆ ನೋಡಕ್ಕೆ. ಎಲ್ರು ಇಷ್ಟಪಡ್ತಾರೆ ಕನ್ನಡ ಬಿಗ್ ಬಾಸ್ ಅನ್ನ. ಬೇರೆ ಭಾಷೆ ಕೂಡ ಕನ್ನಡ ಬಿಗ್ ಬಾಸ್ ಅನ್ನ ನೋಡಕ್ಕೆ ಇಷ್ಟಪಡ್ತಾರೆ. ಅದ್ರಿಂದ ನಾನು ಕೂಡ ಈ ಒಂದು ವಿಡಿಯೋನ ಎಲ್ಲ ಮಾಡ್ತಾ ಇರೋದು. ನಾವು ಎಲ್ಲ ತೆಲುಗು ಭಾಷೆನೂ ನೋಡ್ತೀವಿ ಮತ್ತೆ ಕನ್ನಡ ಬಿಗ್ ಬಾಸ್ ಅನ್ನ ಕೂಡ ನೋಡ್ತೀವಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರ್ಯಾರು ಬರ್ತಾ ಇದಾರೆ ಏನ್ ಕತೆ ಅಂತೆಲ್ಲ ಹಾಕ್ತಾ ಇದಾರೆ ಕೆಲವೊಬ್ರೆಲ್ಲ. ಯಾರು ಸುಷ್ಮಾ ಅಂತ ಒಬ್ರು, ಮತ್ತೆ ಹಾಡ್ ಹಾಡ್ತಾರೆ ಒಬ್ರು, ಅವ್ರ ಹೆಸರು ಮರ್ತೋಗಿದೆ ನನ್ಗೆ. ಅವ್ರು ಬರ್ತಾರೆ ಅಂತ ಹಾಕ್ತಾ ಇದಾರೆ. ಕಾಮಿಡಿಯಿಂದ ಅವರಿಗೆಲ್ಲ ಏನು ಅಗ್ನಿ ಪರೀಕ್ಷೆ ಇರಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಟ್ಯಾಲೆಂಟ್ ಎಲ್ಲ ನೋಡಿರ್ತಾರೆ, ಅವ್ರು ಯಾವ ತರ ಏನ್ ಕತೆ ಅಂತ. ಕಾಮನ್ ಜನರಿಗೋಸ್ಕರ ಈ ಅಗ್ನಿ ಪರೀಕ್ಷೆ ಅನ್ನೋದು ಇರುತ್ತಷ್ಟೇ. ಆದ್ರೆ ಅಪ್ಲಿಕೇಶನ್ ಹಾಕೋ ಪೂರ್ಣ ವಿವರ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಾನು. ಅದಲ್ದೇನೆ ನೀವು ಕಲರ್ಸ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಜಿಯೋ ಸ್ಟಾರ್ ಅಲ್ಲಿ ಹಾಕ್ಬೇಕು ಅಂತ, ಅಪ್ಲಿಕೇಶನ್ ಹಾಕ್ಬೇಕು ಅಂತೆಲ್ಲ. ಅದನ್ನೆಲ್ಲ ನೋಡಿ ನೀಟಾಗಿ ಕುತ್ಕೊಂಡು ನಿಧಾನವಾಗಿ ಗಡಿಬಿಡಿ ಇಲ್ದೇನೆ ಚೆನ್ನಾಗಿ ನೀವು ಚೆನ್ನಾಗಿ ಯೋಚನೆ ಮಾಡಿ ಒಳಗಡೆ ಹೋದ್ಮೇಲೆ ಏನೇನಾಗುತ್ತೆ ಏನ್ ಕತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ನಿಧಾನವಾಗಿ ಅಪ್ಲಿಕೇಶನ್ ಹಾಕಿ. ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ದೈವಿಚ್ಛೆ ಏನಿದೆ, ನಿಮ್ಗೆ ಒಂದ್ ವೇಳೆ ಹೋಗೋ ಚಾನ್ಸ್ ಇದೆ, ಇಲ್ಲಿ ದೇವ್ರು ಬರ್ದಿದ್ದಾನೆ ಅಂತಂದ್ರೆ ಖಂಡಿತ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಿ. ಬರ್ದಿಲ್ಲ ಅಂದ್ರೆ ಹೋಗಲ್ಲ. ಕೆಲವ್ರು ಹೇಳ್ತಾರಲ್ಲ, ನನಗ್ ಕರೆದಿದ್ರು ನಾನು ಹೋಗಿಲ್ಲ ಅಂತ. ಹಾಗೆ ನಿಮ್ಗೆ ಕರೆ ಬಂದ್ರೆ ನಾವು ಖುಷಿ ಪಡ್ತೀವಿ. ಯಾರ್ಯಾರಿಗೆ ಕರೆ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಬಂದ್ರೆ ಹೋಗಿ ಚೆನ್ನಾಗಿ ನೋಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಅಷ್ಟು ದಿವಸ ಇದ್ಬಿಟ್ಟು, ಎಷ್ಟು ದಿವಸ ಇರುತ್ತೋ ಈ ಸಲ ಗೊತ್ತಿಲ್ಲ. ಇನ್ನು ಏನು ಪೂರ ಕಂಪ್ಲೀಟ್ ವಿವರ ಗೊತ್ತಿಲ್ಲ. ಆದ್ರೆ ನಾವು ಯೋಚನೆ ಮಾಡೋದು ಸುದೀಪ್ ಅವರೇ ಇರ್ಬೇಕು, ವೀಕೆಂಡ್ ಅಲ್ಲಿ ಸುದೀಪ್ ಅವರೇ ಬರ್ಬೇಕು ಅಷ್ಟೇ ಅಲ್ವಾ.
ನೀವು ಇಷ್ಟಪಡ್ತೀರಲ್ವಾ? ನಾವಂತೂ ನಮ್ಗೆ ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾರ್ಯಾರನ್ನ ಯಾವ್ದನ್ನ ಯಾರು ಮಾಡ್ಬೇಕೋ ಅವ್ರು ಮಾಡಿದ್ರೇನೆ ನೋಡಕ್ಕೆ ಚೆನ್ನಾಗಿರುತ್ತೆ. ಅದು ಬಿಗ್ ಬಾಸ್ ಅಲ್ಲಿ ಕನ್ನಡದಲ್ಲಿ ಇಲ್ಲಿವರೆಗೆ ನೀವು ನೋಡಿರೋ ಪ್ರಕಾರ ಕನ್ನಡದಲ್ಲಿ ಯಾವತ್ತೂ ಚೇಂಜ್ ಆಗಿಲ್ಲ ಹೋಸ್ಟ್. ಬಿಗ್ ಬಾಸ್ ಅಲ್ಲಿ ಕನ್ನಡದಲ್ಲಿ ಮಾತ್ರನೇ ಅವರೇ ಕಂಟಿನ್ಯೂಸ್ ಆಗಿ ಸುದೀಪ್ ಅವರೇ ಮಾಡ್ತಾ ಇದಾರಲ್ವಾ, ಅದಕ್ಕೆ ನಮಗೂ ಅದು ನೋಡಕ್ಕೆ ಅದೇ ಚೆನ್ನಾಗಿರುತ್ತೆ ಅಂತ. ತೆಲುಗು ಅವರಲ್ಲಿ ನಾಗಾರ್ಜುನ ಅವ್ರು ಮಾಡ್ತಾ ಇದಾರಲ್ವಾ ಹೀರೋ. ಈ ಸಲ ತೆಲುಗು ಬಿಗ್ ಬಾಸ್ಗೂ ಕನ್ನಡದವರೇ ಸುಮಾರು ಜನ ಬರೋ ತರ ಕಾಣಿಸ್ತಾ ಇದೆ ನೋಡಿದ್ರೆ. ಯಾರು ಬರ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಇಲ್ಲಿ ಹಾಕೋ ನ್ಯೂಸ್ಗಳು ಇವಾಗ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಆಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ನಂಬಕ್ ಆಗಲ್ಲ ಯಾರು ಬರ್ತಾರೆ ಏನ್ ಕತೆ ಅಂತ. ನೋಡ್ಬೋದು ಅಷ್ಟೇ ಯಾರು ಬರ್ಬೋದು ಏನ್ ಕತೆ ಅಂತ. ಒಬ್ಬೊಬ್ರು ದಿವ್ಸಕ್ಕೆ ಒಬ್ಬೊಬ್ರನ್ನ ಹೇಳ್ತಾ ಇದ್ದಾರೆ. ಕನ್ನಡ ಬಿಗ್ ಬಾಸ್ ತಮ್ಮ ಇದೆಯಾ, ಎಲ್ಲ ಹಾಕ್ತಾ ಇರ್ತಾರೆ, ನೋಡೋಣ ನೋಡಿ ಹೇಳ್ತೀನಿ ಅಲ್ವಾ. ಈ ವರ್ಷ ಬೇಗ ಶುರುವಾಗ್ತಿದೆ ಕನ್ನಡಿಗರ ಹಬ್ಬ ಅಂತೆ. ನೋಡಿ ಎಷ್ಟು ಜನ ಬರ್ದಿದ್ದಾರೆ. ಯಾರ್ಯಾರು ಬರ್ತಾರೆ ಅನ್ನೋದನ್ನ ಸ್ಪರ್ಧಿಗಳು ಇವರೇ, ಘಟಾನ್ಘಟಿ ಸ್ಪರ್ಧಿಗಳಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆಲ್ಲ, ಖುಷಿ ಆಗುತ್ತೆ ನೋಡಕ್ಕೆ ಯಾರು ಬರ್ತಾರೆ ಏನ್ ಕತೆ ಅಂತ. ಫಸ್ಟ್ ಹೆಸರು ಮಾತ್ರ ಸುಷ್ಮಾದೇ ಇದೆ. ಇರ್ಬೋದು, ಬಂದ್ರೆ ಬರ್ಬೋದು, ಹೇಳಕ್ಕಾಗಲ್ಲ ಸುಷ್ಮಾ, ಯಾಕೆಂದ್ರೆ ಒಳ್ಳೆ ಇದಲ್ವಾ ಅವರು. ಸುಷ್ಮಾ ಬರ್ಬೋದು, ಅನುಶ್ರೀ ಎಲ್ಲ ಬಂದು ಹೋಗಾಗಿದಲ್ವಾ. ಇವರು ಲೇಡಿ ಗೆಟಪ್ ಹಾಕ್ತಾರಲ್ಲ ರಾಘು ಅಂತ, ಅವರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ರು. ಇಷ್ಟ ತನಕ ಬಂದಿಲ್ಲ ಅನ್ಸುತ್ತೆ ಅವರು, ರಾಘವೇಂದ್ರ ಅಂತ. ರಕ್ಷಿತಾ ಜೊತೆ ಸಾಂಗ್ ಎಲ್ಲ ಮಾಡಿದಾರಲ್ವಾ ರೀಲ್ಸ್ ಅಲ್ಲಿ ಅವರು. ಹಾಗೆ ಬಾಳು ಬೆಲಗುಂದಿ, ಇವಾಗ ನೆನ್ಪಾಯ್ತು, ಹಾಡ್ತಾರಲ್ಲ ಬಾಳು ಬೆಲಗುಂದಿ, ಅವರು ಬರ್ಬೋದೇನ ಅಂತ ಗೆಸ್ ಮಾಡ್ತಾ ಇದಾರೆಲ್ಲ. ಇನ್ನೆಲ್ಲ ಸೀರಿಯಲ್ ಅವರು, ಅವ್ರ ಹೆಸರೆಲ್ಲ ನಮಗಷ್ಟು ಗೊತ್ತಿಲ್ಲ, ಯಾರು ಬರ್ಬೋದು ಏನ್ ಕತೆ. ಒಂದು ಒಳ್ಳೆ ವ್ಯಕ್ತಿತ್ವ ಮತ್ತೆ ಹೊರಗಡೆ ಬರ್ಲಿ ಅಲ್ವಾ, ಪ್ರಿಯಾಂಕಾ ಅಂತೆ ಯಾರು. ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಮುಖಗಳೆಲ್ಲ ಆಲ್ರೆಡಿ ಬಂದ್ ಹೋಗಿ ಆಗಿದಲ್ವಾ. ಈಗೆಲ್ಲ ಏನಿದ್ರು ಹೊಸಬ್ರು ಬರ್ತಾ ಇದಾರೆ. ಇವರೆಲ್ಲ ನೋಡಿದೀವಿ ಅವಾಗ ರಾಘವೇಂದ್ರ ಅವ್ರನ್ನೆಲ್ಲ ನೋಡಿದೀವಿ, ಸುಷ್ಮಾ ರಾಘವೇಂದ್ರ ಅವ್ರನ್ನೆಲ್ಲ ನೋಡಿದೀವಿ. ಹೊಸಬ್ರು ಇನ್ಯಾರು ಬಂದ್ರೆ ಗೊತ್ತಿಲ್ಲ. ಇನ್ನು ಕಾಮನ್ ಅಂದ್ರೆ ಕಾಮನ್ ಪೀಪಲ್ಗೆ ಸ್ವಲ್ಪ ಕಷ್ಟ ಏನಂದ್ರೆ ಅವ್ರ ವ್ಯಕ್ತಿತ್ವನ ಕರೆಕ್ಟಾಗಿ ರಕ್ಷಿತಾ ತರ ನೋಡಿ ಹೇಗೆ ಶೈನ್ ಆಗಿದ್ದು ಅಂದ್ರೆ ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲಿ ಮಿಂಚ್ತಾ ಇದ್ದಾರೆ. ಹೋದ್ಸಲನು ಚೆನ್ನಾಗೇ ಇತ್ತು, ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ. ನೋಡೋಣ, ಇದಿಷ್ಟು ವಿಚಾರ. ಈ ಸಲ ರಿವ್ಯೂ ಹೇಳೋರು ಕೆಲವ್ರು ಬರ್ಬೋದೇನ ಅಂತ ಅನಿಸ್ತಾ ಇದೆ. ನಂಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ಒಬ್ರು ರಿವ್ಯೂ ಹೇಳೋರು ಒಬ್ರು ಇದಾರೆ, ನೋಡೋಣ. ನನ್ನ ಮೈಂಡ್ ಅಲ್ಲಿ ಇದಾರೆ ಅವ್ರು, ಬರ್ತಾರಾ ಏನ್ ಕತೆ. ರಿವ್ಯೂ ಹೇಳಿ ಚೆನ್ನಾಗಿ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಮಾತಾಡಿ ಅವರು ಈ ಸಲ ಅಪ್ಲೈ ಮಾಡ್ತಾ ಇದಾರೇನಾ ಅಂತ ಕಾಣಿಸ್ತಾ ಇದೆ. ಬಂದ್ರು ಬರ್ಬೋದು, ಹೇಳಕ್ ಆಗಲ್ಲ.